ಬಂಧುಗಳೇ, ಹಾಲುಮತ ಸಮಾಜದಲ್ಲಿ ಬಹಳಷ್ಟು ಇತಿಹಾಸ ಪುರುಷರು, ಮಹಾನ್ ಪುರುಷರು ಜನಿಸಿದ್ದಾರೆ. ಅಂತಹ ಸಮಾಜದಲ್ಲಿ ಜನಿಸಿರುವಂತಹ ಜನರು ಧನ್ಯರು. 2 ದಿನಗಳ ಹಿಂದೆ ಶಿವಶರಣ ವೀರ ಕುರುಬ ಗೊಲ್ಲಾಳರ ಬಗ್ಗೆ ಮಾತಾಡಿದ್ವಿ. ಅವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. 1 ತಿಂಗಳ ಹಿಂದೆ ಏಪ್ರಿಲ್ 18ಕ್ಕೆ ಹಾಲುಮತದ ಹಕ್ಕಬುಕ್ಕರು ಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡಿದ್ವಿ. 19ನೇ ತಾರೀಕು ಹಾಲುಮತ ಮತ್ತು ಕುರುಬ ಜಯಂತಿಯನ್ನು ಆಚರಣೆ ಮಾಡಿದ್ವಿ. 31ನೇ ತಾರೀಕಿಗೆ ಅಹಲ್ಯಾಬಾಯಿ ಹೋಳ್ಕರ್, ವೀರರಾಣಿ, ರಾಷ್ಟ್ರಮಾತೆ, ಶಿವಶರಣೆ ಅಹಲ್ಯಾಬಾಯಿ ಹೋಳ್ಕರ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಇಂದು 25ನೇ ತಾರೀಕು, ಮೇ 25ನೇ ತಾರೀಕು ಸಹಕಾರಿ ಕ್ಷೇತ್ರದ ಪಿತಾಮಹರೆನಿಸಿಕೊಂಡಿರುವಂತಹ ಸಿದ್ದನಗೌಡ ಪಾಟೀಲರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತೇವೆ. 1843ನೇ ಇಸ್ವಿ ಮೇ 25ನೇ ತಾರೀಕು ಇಂದಿನ ಗದಗ ತಾಲೂಕಿನ ಕಣಿಗನಾಳ ಗ್ರಾಮದಲ್ಲಿ ನೀಲಮ್ಮ ಮತ್ತು ಸಣ್ಣರಾಮನಗೌಡರ ಮಗನಾಗಿ ಜನಿಸ್ತಾರೆ. ಹೆಚ್ಚು ಕೃಷಿ ಭೂಮಿ ಹೊಂದಿರುವುದರಿಂದ ಕೃಷಿಕರಾಗಿ ಅವರು ಬೆಳೀತಾರೆ. ಹೆಚ್ಚು ವಿದ್ಯಾಭ್ಯಾಸಕ್ಕೆ ಗಮನ ಕೊಡೋದಿಲ್ಲ. ಆದರೆ ಅವರಿಗೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿ ಕೂರುತ್ತೆ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಅಂಗಳದಲ್ಲಿ ಆಟ ಆಡ್ತಾ ಇರ್ತಾರೆ. ಕಣಿಗನಾಳ ಗ್ರಾಮದಲ್ಲಿರುವಂತಹ ಹಿರಿಯರು, ಸಿದ್ದನಗೌಡ ಬಾರ ಇಲ್ಲಿ, ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ. ಕನಕದಾಸರ ತರ ದಾಸಶ್ರೇಷ್ಠನಾಗ್ತೀಯಾ, ಅಥವಾ ಕವಿರತ್ನ ಕಾಳಿದಾಸರ ತರ ಕವಿ ಆಗ್ತೀಯಾ, ಅಥವಾ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದಂತಹ ಹಕ್ಕಬುಕ್ಕರ ತರ ಆಗ್ತೀರಾ ಅಂದಾಗ ಆ ಬಾಲಕ ಉತ್ತರ ಕೊಡ್ತಾನೆ, ನಾನು ಸಿದ್ದನಗೌಡ ಆಗ್ತೀನ್ರಿ ಅಂತ ಹೇಳ್ತಾನೆ. ಎಷ್ಟು ಅರ್ಥ ಇದೆ ನೋಡಿ. ನಾನು ಏನಾದ್ರೂ ಒಂದು ಸಾಧನೆ ಮಾಡ್ತೀನಿ ಅಂತೇಳಿ ಸಣ್ಣ ವಯಸ್ಸಿನಲ್ಲೇ ಆ ಊರಿನ ಹಿರಿಯರ ಮುಂದೆ ಹೇಳಿರ್ತಾರೆ. ಸಿದ್ದನಗೌಡರು ಊರಿನ ಜನರಿಗೆ ಅನುಕೂಲ ಆಗುವಂತೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಬ್ರಿಟಿಷರ ಆಡಳಿತ ಇರುತ್ತೆ, ಬ್ರಿಟಿಷರ ದಪ್ಪ ಇರುತ್ತೆ. ಆ ಕಾಲದಲ್ಲೂ ಸಹ ಅವರು ಗ್ರಾಮೀಣಾಭಿವೃದ್ಧಿಗೆ ಏನ್ ಬೇಕೋ ಅದನ್ನ ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. 1905ನೇ ಇಸ್ವಿ ಜುಲೈ 8ನೇ ತಾರೀಕು ಪ್ರಪ್ರಥಮ ಬಾರಿಗೆ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಕಣಿಗನಾಳ ಗ್ರಾಮದಲ್ಲಿ. ಅಂದಿನ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಸರ್ ಜೇಮ್ಸ್ ಮೆಕಾನಿಯಲ್ ಅವ್ರ ಜೊತೆ ಮಾತನಾಡಿ, ತಮ್ಮ ಗ್ರಾಮಕ್ಕೆ ರೈಲ್ವೆ ನಿಲ್ದಾಣ ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಬೇಕು, ಅದರ ಜೊತೆಗೆ ಸಹಕಾರ ಸಂಘ ಸ್ಥಾಪನೆ ಮಾಡೋದಕ್ಕೆ ಬಗ್ಗೆನೂ ಅಭಿಮತ ವ್ಯಕ್ತಪಡಿಸ್ತಾರೆ, ಚರ್ಚೆ ಮಾಡ್ತಾರೆ. ನೋಡಿ, ಎಷ್ಟು ಒಂದು ಇಚ್ಛಾಶಕ್ತಿ, ಒಂದು ಗುರಿ ಅಂತ ಇದ್ದಾಗ ಆ ಮನುಷ್ಯ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಮುಂದಿರುವಂತಹ ಸ್ಪಷ್ಟ ಉದಾಹರಣೆಗಳಿವು. ಇದು ಹೆಚ್ಚು ದಿವಸ ಆಗಿಲ್ಲ. ಇವರ ಸಿದ್ದನಗೌಡರ ಮಾತಿನಂತೆ ಬ್ರಿಟಿಷ್ ಅಧಿಕಾರಿ ಜುಲೈ 8, 1905ನೇ ತಾರೀಕಿಗೆ ಸಹಕಾರ ಸಂಸ್ಥೆ ಸ್ಥಾಪನೆ ಮಾಡೋದಕ್ಕೆ ಸಹಕಾರ ಕೊಟ್ಟು ಮೊದಲನೇ ಸಹಕಾರ ಸಂಸ್ಥೆ ಪ್ರಾರಂಭ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನು ಲಕ್ಷಾಂತರ ಸಹಕಾರ ಸಂಘಗಳು ಇವತ್ತು ಕರ್ನಾಟಕದಲ್ಲಿದ್ದಾವೆ, ಭಾರತ ದೇಶದಲ್ಲಿದ್ದಾವೆ, ಏಷ್ಯಾ ಖಂಡದಲ್ಲಿದ್ದಾವೆ. ಇದೆಲ್ಲರ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಕಣಿಗನಾಳದ ಸಿದ್ದನಗೌಡ ಪಾಟೀಲರು. ಯಾರು ಅವರು? ಇದೇ ಹಾಲುಮತ ಸಮಾಜದಲ್ಲಿ ಹುಟ್ಟಿರುವಂತಹ ವ್ಯಕ್ತಿ, ಮಹಾನ್ ವ್ಯಕ್ತಿ. ಬಹಳ ಖುಷಿ ಆಗುತ್ತೆ ಅಲ್ವಾ ನಮ್ಗೆ? ಎಷ್ಟೊಂದು ಸಂತೋಷ ಆಗುತ್ತೆ, ಎಷ್ಟೊಂದು ಖುಷಿ ಆಗುತ್ತಲ್ಲ. ಬಹಳಷ್ಟು ಮಹಾನ್ ಪುರುಷರು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ನಾನು ಹೇಳಿದೆ ಕುರುಬ ಗೊಲ್ಲಾಳೇಶ್ವರದ ಒಂದು 10 ವಚನಗಳು ಸಿಕ್ಕಿದೆ. ಬಸವಣ್ಣನವರ ಸಭಾಕಾಲೀನರಾದ ಅನುಭವ ಮಂಟಪದಲ್ಲಿದ್ದಂತಹ ಕುರುಬ ಗೊಲ್ಲಾಳೇಶ್ವರ 10 ವಚನಗಳು ಸಿಕ್ಕಿದ್ದಾರೆ. ಅದೇ ರೀತಿ ತುರಿಗಾಹಿ ರಾಮಣ್ಣ ಅಂತೇಳಿ ಸುಮಾರು 56 ವಚನಗಳು ಸಿಕ್ಕಿದೆ ನಮಗೆ. 56 ವಚನಗಳ ಸಂಗ್ರಹ ಆಗಿದೆ. ತುರಿಗಾಹಿ ರಾಮಣ್ಣನವರ 56 ವಚನಗಳ ಸಂಗ್ರಹಣ ಆಗಿದೆ. ಇದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಅದರ ಬಗ್ಗೆ ಒಂದಷ್ಟು ಸಣ್ಣದಾಗಿ ಜನರಿಗೆ ತಿಳುವಳಿಕೆ ಮೂಡುವಂಥದ್ದು, ತಿಳಿಸುವಂತಹ ಸಣ್ಣ ಪ್ರಯತ್ನಗಳನ್ನ ಪುಸ್ತಕದ ರೂಪದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಗಳು ನಡೀತಾ ಇದೆ. ನೋಡಿ, ನಾವು ಒಂದು ವಿಷಯದ ಬಗ್ಗೆ ನಾವು ಕೆದ್ಕೊಂಡು ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಾವು ಮನಸ್ಸಿಟ್ಟಾಗ ನಾವು ಇವನ್ನೆಲ್ಲ ನಾವು ಕಲೆ ಹಾಕುವಂಥದ್ದಾಗುತ್ತೆ. 56 ವಚನಗಳನ್ನು ಬರೆದಿದ್ದಂತಹ, ಅನುಭವ ಮಂಟಪದಲ್ಲಿ ಪಠಿಸುತ್ತಿದ್ದಂತಹ ತುರಿಗಾಹಿ ರಾಮಣ್ಣನವರು, ಕುರುಬ ಗೊಲ್ಲಾಳೇಶ್ವರು, ಇವರೆಲ್ಲರೂ ಹಾಲುಮತ ಸಮಾಜದ ಮಹಾನ್ ಪುರುಷರು. ಒಂದು ಕಡೆ ಇತಿಹಾಸ ತಿಳಿದವನು ಇತಿಹಾಸ ನಿರ್ಮಾಣ ಮಾಡ್ತಾನೆ ಅಂತೇಳಿ ಕೇಳಿದ್ವಿ. ಸಿದ್ದನಗೌಡರು ಸಣ್ಣ ವಯಸ್ಸಿನಲ್ಲಿ ನಾನು ಸಿದ್ದನಗೌಡ ಆಗ್ತೀನಿ ಅಂತೇಳಿ ಸ್ವಾಭಿಮಾನದಿಂದ ಹೇಳ್ತಾರೆ. ಆ ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ಸಹಕಾರ ಸಂಘದ ಪಿತಾಮಹರಾಗಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರು ಇಡೀ ವಿಶ್ವದಲ್ಲಿ ಏಕೈಕ ವೀರರಾಣಿ, 34 ವರ್ಷಗಳ ಕಾಲ ಆಡಳಿತ ನಡೆಸಿದಂಥ ಏಕೈಕ ಮಹಾರಾಣಿ. ಹಕ್ಕಬುಕ್ಕರು ಹಿಂದೂ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡ್ತಾರೆ. ಚಂದ್ರಗುಪ್ತ ಮೌರ್ಯರು ಮಹಾನ್ ರಾಜರಾಗಿ ತನ್ನ ಇತಿಹಾಸವನ್ನು ದಾಖಲೆ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಮೊದಲನೇ ಬಾರಿ ಸೋಲು ಉಣಿಸ್ತಾನೆ. ಹುಟ್ಟಿದ್ರೆ 15 ಆಗಸ್ಟ್ 15, ವೀರಮರಣ ಹೊಂದಿದ್ರೆ ಜನವರಿ 26. ಇವರೆಲ್ಲರೂ ಮಾಡಿದಂತಹ ಒಂದು ತಪ್ಪು ಏನಪ್ಪಾ ಅಂತಂದ್ರೆ, ಒಂದು ಹಿಂದುಳಿದ ವರ್ಗದ ಜನಾಂಗದಲ್ಲಿ ಹುಟ್ಟಿರುವಂಥದ್ದು. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಇಷ್ಟೆಲ್ಲಾ ಸಾಧನೆ ಮಾಡಿದ್ರು ಸಹ ಗುರುತಿಸುವಂತ ಕೆಲಸ ಆಗಿಲ್ಲ.
ಗುರುತಿಸುವಂತ ಕೆಲಸ ಆಗಿಲ್ಲ. ನೋಡಿ, ಇಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಕಣಿಗನಾಳ ಇದೆ, ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಸರ್ಕಾರಗಳಿಗೆ ಎಷ್ಟು ನಾವು ಮನವಿಗಳು ಕೊಟ್ಟಿದ್ದೇವೆ. ಕಣಿಗನಾಳ ಇವತ್ತು 100 ವರ್ಷಗಳ ರೈಲ್ವೆ ಸ್ಟೇಷನ್ ಹೊಂದಿದೆ. ಸಿದ್ದನಗೌಡ ಪಾಟೀಲರು ಮೈಲಾರಲಿಂಗೇಶ್ವರನ ಭಕ್ತರು ದೇವಸ್ಥಾನ ಕಟ್ಟಿದ್ದಾರೆ. ಅಂದು ಅವರು 100 ವರ್ಷಗಳ ಹಿಂದೆ ಅವರು ಹಾಕಿದಂತಹ ಒಂದು ಯೋಜನೆ ಗುರಿ ಇವತ್ತು ಸಹಕಾರ ಸಂಘಗಳು, ಬ್ಯಾಂಕ್ಗಳು ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದಾರೆ. ಮೂಲ ಕಾರಣ ಯಾರು? ಮೂಲ ಪಿತಾಮಹ ಯಾರು? ಇದೇ ಸಿದ್ದನಗೌಡ ಪಾಟೀಲರು. ಕೆಲವೊಂದು ವಿಚಾರಗಳನ್ನ ನಾವು ಹೇಳದೆ ಹೋದರೂ ಸಹ, ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಸಹ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯಿಂದ ಸೂಕ್ಷ್ಮವಾಗಿ ತಿಳಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸಿದ್ದನಗೌಡರ ಪಾಟೀಲರ ಅವರ ಬಗ್ಗೆ ಪ್ರಚಾರ ಮಾಡಬೇಕಾಗಿದ್ದಂಥದ್ದು ಸಹಕಾರ ಇಲಾಖೆ. ಸಹಕಾರ ಇಲಾಖೆಗಳಿಗೂ ಮತ್ತು ಸರ್ಕಾರಗಳಿಗೂ ಬಹಳಷ್ಟು ನಾವು ಮನವಿಗಳನ್ನು ಕೊಟ್ಟಿದ್ದೇವೆ. ಒಂದು ಸ್ಮಾರಕ ಆಗಬೇಕು ಅಂತ ಕೊಟ್ಟಿದ್ದೇವೆ. ಎಲ್ಲಾ ಸಹಕಾರ ಇಲಾಖೆಗಳು, ಎಲ್ಲಾ ಸಹಕಾರ ಸಂಘಗಳಲ್ಲಿ, ಸೊಸೈಟಿಗಳಲ್ಲಿ ಸಿದ್ದನಗೌಡ ಪಾಟೀಲರ ಭಾವಚಿತ್ರ ಇರಬೇಕು ಅಂತಿದೆ. ಕೆಲವು ಕಡೆ ಮಾತ್ರ ನಾವು ನೋಡ್ತಾ ಇದ್ದೇವೆ. ಯಾಕೆ ಅಂದ್ರೆ ಇಚ್ಛಾಶಕ್ತಿಯ ಕೊರತೆ. ಯಾರು ಸಹ ಮಾಡದೇ ಇರುವಂತಹ ಸಾಧನೆಗಳನ್ನ ಇವರು ಮಾಡಿದ್ದಾರೆ. ಕೊನೆ ಪಕ್ಷ ನಾವು ಇದನ್ನ ಮಾತಾಡ್ತಾ, ಚರ್ಚೆ ಮಾಡ್ತಾ, ವಿಷಯಗಳನ್ನ ಎತ್ತುತ್ತಾ, ನಾವು ಸಂವಾದಗಳ ಮುಖಾಂತರ, ಚರ್ಚೆಗಳ ಮುಖಾಂತರ ಸರ್ಕಾರಗಳ ಗಮನಕ್ಕೆ ತಗೊಂಡ್ಬಂದು ನಾವು ಏನು ಗೌರವ ಸಲ್ಲಬೇಕು, ಇಂತಹ ಮಹಾನ್ ಪುರುಷರಿಗೆ ಏನು ಗೌರವ ಸಲ್ಲಬೇಕೋ ಆ ಗೌರವಗಳನ್ನು ಕೊಡಿಸುವಂತಹ ಕೆಲಸ ನೀವು ಮಾಡಬೇಕಾಗುತ್ತೆ. ಇಷ್ಟೇ ನಾವು ಮಾಡಬೇಕಾಗಿರೋದು. ನಮ್ಮ ಹಾಲುಮತ ಸಮಾಜದ ಮಹಾನ್ ಪುರುಷರುಗಳು, ಸುಮಾರು 30ಕ್ಕೂ ಹೆಚ್ಚು ಮಹಾನ್ ಪುರುಷರುಗಳಿದ್ದಾರೆ. ಅವ್ರ ತರ ನಾವು ಯಾರು ಏನು ಸಾಧನೆ ಮಾಡೋದಕ್ಕಾಗಲ್ಲ. ಅದಂತೂ 100ಕ್ಕೆ 100 ಭಾಗ ಸತ್ಯ. ಯಾಕಂದ್ರೆ ಮುಖ್ಯವಾಗಿ ನಾನು ಹೇಳ್ತೇನೆ, ನಮಗೆ ನಮ್ಮ ಮೇಲೆ ಅಭಿಮಾನ ಇಲ್ಲ. ನಮ್ಮ ಮೇಲೆ ಅಭಿಮಾನ ಬಂದಾಗ, ಇವರು ನಮ್ಮವರು ಅಂತ ಬಂದಾಗ ತಾನಾಗಿ ಎಲ್ಲವೂ ಸಹ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ. ಇವ್ರು ಏನೋ ಹೇಳ್ತಾರೆ, ಹೋಗ್ಲಿ ಬಿಡು ಅಲ್ಲ. ಇವ್ರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಸಿದ್ದನಗೌಡ ಪಾಟೀಲರು ಶಾಲೆಯನ್ನು ಕಟ್ಟಿದ್ದಾರೆ. 7ನೇ ತರಗತಿವರೆಗೂ ಶಾಲೆ ಕಟ್ಟಿದ್ದಾರೆ. 1880ನೇ ಇಸ್ವಿನಲ್ಲಿ ಶಾಲೆ ಕಟ್ಟಿದ್ದಾರೆ. ಸಿದ್ದನಗೌಡ ಪಾಟೀಲರು ಸಹಕಾರ ಸಂಘಗಳ ಸ್ಥಾಪಕರಾಗಿದ್ದಾರೆ. ಇವತ್ತು ಪಿತಾಮಹರಾಗಿದ್ದಾರೆ. ಅದನ್ನ ಅಳಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಹೈಜಾಕ್ ಮಾಡ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಇದನ್ನ ನಾವು ಹತ್ಕೊಳ್ಬೇಕು ಫಸ್ಟ್. ದಯಮಾಡಿ ಬಂಧುಗಳೇ, ನಾವು ಹೇಳೋದಿಷ್ಟೇನೆ, ಸಾಧ್ಯ ಆದಷ್ಟು ಇತಿಹಾಸ ಪುರುಷರನ್ನ ನೀವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ನಾವು ಹಿತ್ತಲಲ್ಲಿರುವಂತಹ ಗಿಡವನ್ನು ನೋಡ್ತಾ ಇಲ್ಲ. ನಾವು ಬೇರೆ ಏನೇನೋ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನ್ನು ನಾವು ಪ್ರೀತಿಸೋಣ. ಬೇರೆಯವ್ರ ಜೊತೆ ವಿಶ್ವಾಸದಿಂದ ಇರೋಣಂತೆ. ಇವತ್ತು ಸಿದ್ದನಗೌಡರ ಜನ್ಮ ದಿನಾಚರಣೆ 1843 ಮೇ 25ರಂದು ಅವರು ಜನ್ಮ ತಾಳ್ತಾರೆ. ಅವರ ಜೀವನದಲ್ಲಿ ಸೂರ್ಯಚಂದ್ರ ಇರುವಷ್ಟು ದಿವಸ ಸಹ ಅವರ ಹೆಸರು ಅಜರಾಮರವಾಗಿರುತ್ತೆ. ಸಹಕಾರ ಕ್ಷೇತ್ರದಲ್ಲಿ ಎಷ್ಟೇ ಕೋಟಿ ವ್ಯವಹಾರಗಳಾದರೂ ಸಹ ಅದಕ್ಕೆ ಮೂಲ ಕಾರಣರು ಸಿದ್ದನಗೌಡ ಪಾಟೀಲರಾಗ್ತಾರೆ. 17 ಜುಲೈ 1933 ಇಸ್ವಿನಲ್ಲಿ ಅವರು ದೈವಾಧೀನರಾಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಸ್ವಾಭಿಮಾನದಿಂದ ಬದುಕೋಣ, ಸ್ವಾವಲಂಬಿಗಳಾಗೋಣ. ಮುಂದೆ ನಾವೆಲ್ಲರೂ ಇಂಥ ಮಹಾನ್ ಪುರುಷರ ಆದರ್ಶಗಳನ್ನು ನಾವು ಇಟ್ಕೊಂಡು, ಇವರಿಗಿಂತ ಆದರ್ಶ ಕನಕದಾಸರಿಗಿಂತ ಆದರ್ಶ, ಸಂಗೊಳ್ಳಿ ರಾಯಣ್ಣರಿಗಿಂತ ಆದರ್ಶ, ಅಹಲ್ಯಾಬಾಯಿ ಹೋಳ್ಕರ್ಗಿಂತ ಆದರ್ಶ, ಇದೇ ರೀತಿ ಎಲ್ಲಾ ಇತಿಹಾಸ ಪುರುಷರು, ಇಟಕೆ ಭೀಮಾಂಬಿಕೆ ಇರ್ಬೋದು, ಸಜ್ಜನಗೌಡರ ಶರಣಾಂಬಿಕೆ ಇರ್ಬೋದು, ಇವರೆಲ್ಲರೂ ಹುಲಿಜಂತಿ ಮಾಳಿಂಗರಾಯ, ಅಮೋಘ ಸಿದ್ಧರು, ಇವರೆಲ್ಲ ನಾವು ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಹೆಜ್ಜೆ ಇಟ್ಟಾಗ ಪ್ರತಿಯೊಂದನ್ನು ನಾವು ಗುರಿ ಮುಟ್ತೇವೆ. ಹಾಗಾದ್ರೂ ಸಹ ಯಾವುದೇ ಕಮ್ಯುನಿಕೇಶನ್ ಇರಲಿಲ್ಲ. ಇವತ್ತು ನಮಗೆ ಕಮ್ಯುನಿಕೇಶನ್ ಇದೆ, ಮಾಧ್ಯಮಗಳಿದೆ. ನಾವು ಮಾತಾಡ್ತಾ ಇರೋದು ನೀವು ಎಲ್ಲೋ ಕುತ್ಕೊಂಡು ಕೇಳುವಂಥದ್ದು ಮಾಧ್ಯಮಗಳಿದೆ. ಈ ಮೂಲಕ ನಾವು ಸಮಾಜವನ್ನು ಸಂಘಟಿಸುವಂತಹ ಕೆಲಸಕ್ಕೆ ನಾವು ಮುಂದಾಗೋಣ. ನೀವೆಲ್ಲ ಒಂದೇ ಅಂತ ಹೋಗೋಣಂತೆ. ಶೂನ್ಯಕ್ಕೆ ಇಳಿತಾ ಇರುವಂತಹ ಸಮಾಜವನ್ನು ಎತ್ತರಕ್ಕೆ ಬೆಳೆಸುವಂತಹ ಪ್ರಯತ್ನ ನಾವು ಮಾಡೋಣ. ಇತಿಹಾಸ ಪುರುಷರನ್ನ ನಾವು ನೆನೆಯೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆಗಳಿದ್ದರೆ ನಾವು ಅಸಾಧ್ಯವಾದನ್ನು ಸಾಧಿಸಬಹುದು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಿದ್ದನಗೌಡ ಪಾಟೀಲರ ಜನ್ಮದಿನಾಚರಣೆದ ಶುಭಾಶಯಗಳನ್ನು ತಿಳಿಸಿ ಎಲ್ಲರಿಗೂ ವಂದಿಸುತ್ತೇನೆ.